ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವಾಗ ಮೋಟ್ರ್ ಆನ್ ಮಾಡೋಣ ಅಂತ ಬಂದಿದ್ದೀನಿ. 3 ಫೇಸ್ ನಮಗೆ ಮಧ್ಯಾಹ್ನ ಮೇಲೆ, ಹಾಗಾಗಿ ಮೋಟ್ರ್ ಆನ್ ಮಾಡೋಣ ಅಂತ ಬಂದಿದ್ದೀನಿ. ಫಸ್ಟು ಜೆಟ್ ಪಾಯಿಂಟ್ ಚೇಂಜ್ ಮಾಡ್ಕೊಬೇಕು, ಆನಂತರ ಮೋಟ್ರ್ ಆನ್ ಮಾಡೋಣ. ಸ್ನೇಹಿತರೆ ನೋಡಿ, ಇಲ್ಲೊಂದು ಪೇರ್ಲೆ ಹಣ್ಣಿನ ಗಿಡ ಇದೆ. ಪೇರ್ಲೆ ಹಣ್ಣು ಆಗಿದೆಯಾ ನೋಡೋಣ. ಮೊನ್ನೆ ಒಂದು 2 ಹಣ್ಣು ಸಿಕ್ಕಿತ್ತು, ಆದರೆ ಮಂಗಗಳು ಬಿಡೋದಿಲ್ಲ, ಎಲ್ಲ ತಗೊಂಡು ಹೋಗ್ತಾ ಇರ್ತವೆ. ನೋಡಿ, ಕಾಯಾಗಿದೆ, ನೀವು ನೋಡ್ಬೋದು. ಆದರೆ ಹಣ್ಣಾಗಿಲ್ಲ, ಎಲ್ಲದು ಕಾಯಿನೇ ಇದೆ. ಏನಾದ್ರು ಮಂಗ ತಗೊಂಡೋಗಿರ್ಬೋದನ್ನೆಲ್ಲ. ಇನ್ನು ಸ್ವಲ್ಪ ಬೆಳಿಬೇಕು, ದೊಡ್ಡ ಆಗಬೇಕು. ಮೊನ್ನೆ 1-2 ಹಣ್ಣು ಸಿಕ್ಕಿತ್ತು, ಇನ್ನೊಂದೆರಡು ಕಾಯಿ ದೊಡ್ಡ ಆಗಿತ್ತು, ಆದರೆ ಇವತ್ತಿಲ್ಲ, ಎಲ್ಲ ಮಂಗ ಕಚ್ಕೊಂಡೋಗಿದೆ. ನೋಡೋಣ, ಮುಂದೆ 1-2 ಗಿಡ ಇದೆ, ನೋಡೋಣ. ಸ್ನೇಹಿತರೆ, ಮೊನ್ನೆ 1-2 ಮಳೆ ಚೆನ್ನಾಗಿ ಬಂದಿತ್ತು, ಆಮೇಲೆ ಮಳೆ ಬಂದಿಲ್ಲ. ಈಗ ಮಳೆ ಹೋಗಿ ಈಗ ಒಂದು 15 ದಿವಸನೇ ಆಯಿತು. 15 ದಿವಸದ ಹಿಂದೆ ಮಳೆ ಬಂದಿರೋದು. 1-2 ದಿವಸ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಬಂದಿತ್ತು ಮಳೆ, ಮಾತ್ರ ಈಗ ಮಳೆ ಇಲ್ಲ. ನೋಡಿ, ಇದೊಂದು ಗಿಡಗಳು ನೋಡಿ, ಸಿಕ್ಕಾಬಟ್ಟೆ ಕಳೆ ಬೆಳೆದಿದೆ. ನೀರು ಹೊಡಿತೀವಲ್ಲ, ಅದ್ರ ಮಧ್ಯದಲ್ಲಿ ಹುಲ್ಲು ಬೆಳೆದಿಲ್ಲ. ಹುಲ್ಲು ಬೆಳೆದಿದ್ರು ನಮಗೆ ಅಷ್ಟು ಸಮಸ್ಯೆ ಇಲ್ಲ. ಇದೊಂಥರ ಏನೋ ಒಂದು ಚುಂಗಿನ ಗಿಡ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಓಡಾಡಿದರೆ ಮೈಗೆಲ್ಲ ಅಂಟ್ಕೊಳುತ್ತೆ, ಆ ರೀತಿ ಗಿಡ ಇದು. ಇದು ಜೆಟ್ಟೆಲ್ಲ ಚೇಂಜ್ ಮಾಡ್ಲಿಕ್ಕೆ ಹೋಗಬೇಕು ಅಂದರೆ ಭಾರಿ ಸಮಸ್ಯೆ. ಎಲ್ಲ ಬೇರೆ ಬಟ್ಟೆ ಹಾಕೊಂಡೋಗಿ ಜೆಟ್ ಚೇಂಜ್ ಮಾಡಿ ಮತ್ತೆ ಇಲ್ಲಿ ಬಟ್ಟೆನ ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಒಳ್ಳೆ ಬಟ್ಟೆ ಹಾಕೊಂಡು ಹೋದರೆ ಫುಲ್ಲು ಮೈಗೆಲ್ಲ ಚುಂಗು ಅಂಟ್ಕೊಂಡ್ಬಿಡುತ್ತೆ, ಮತ್ತು ಅದು ತೆಗಿಯೋದೇ ಒಂದು ಅರ್ಧ ದಿವಸ ಕೆಲಸ ಆಗ್ಬಿಡುತ್ತೆ. ಅದು ಯಾವುದೋ ಹೊಸ ಕಳೆಗಳೆಲ್ಲ ಹುಟ್ಕೊಳ್ತಾ ಇದ್ದಾವೆ. ಓಕೆ ಸ್ನೇಹಿತರೆ, ಜೆಟ್ಟನ್ನು ನಾವು ಫಸ್ಟ್ ಚೇಂಜ್ ಮಾಡ್ಕೊಳ್ಳೋಣ, ಆಮೇಲೆ ಮೋಟ್ರ್ ಆನ್ ಮಾಡೋಣ. ಎಲ್ಲ 40ರಿಂದ 60 ಅಡಿ ಹಾರುವಂಥ ಜೆಟ್ಗಳು. ಸ್ನೇಹಿತರೆ, ಮತ್ತೊಂದೇನಪ್ಪ ಅಂದರೆ, ನೀರು ಹೊಡಿತೀವಲ್ಲ, ತೋಟದಲ್ಲಿ ಸಿಕ್ಕಾಪಟ್ಟೆ ಸೊಳ್ಳೆ ಆಗಿಬಿಟ್ಟಿದೆ. ಇದನ್ನು ನೋಡಿ, ಎಷ್ಟು ಚಿಕ್ಕ ಗಿಡದಲ್ಲಿ ಹಿಂಗಾರ 3 ಹಿಂಗಾರ ಬಂದಿದೆ. ಇನ್ನೂ 1-2 ಹಿಂಗಾರ ಬರುತ್ತೆ ಇದರಲ್ಲಿ. ನಾವು ಒಂದು ಜಾಗಕ್ಕೆ 2 ನೀರು ಕೊಡ್ತೀವಿ. 2 ನೀರು ಅಂದರೆ ಒಂದು ಸಲ ಜೆಟ್ ಚೇಂಜ್ ಮಾಡಿದರೆ ಆ ಪ್ಲೇಸಿಗೆ 2 ನೀರು ಕೊಡ್ತೀವಿ, ಇವತ್ತು ನಾಳೆ. ಆಮೇಲೆ ಮತ್ತೆ ಆ ಪ್ಲೇಸಿಂದ ಜೆಟ್ಟು ಬೇರೆ ಕಡೆಗೆ ಹಾಕ್ತೀವಿ. ಇಲ್ಲಿ ನೀರು ಹೊಡಿತಾ ಒಂದು ರೌಂಡ್ ಬರಲಿಕ್ಕೆ 1 ವಾರ ಬೇಕಾಗುತ್ತೆ. ಒಂದು ಸಲಕ್ಕೆ ಒಂದು 15ರಿಂದ 18 ಜೆಟ್ಟು ಹಾಕ್ತೀವಿ. ಈಗ ಸ್ವಲ್ಪ ನೀರು ಕೆಳಗೋಗಿದ್ರಿಂದ ನಾವು ಒಂದು 15 ಜೆಟ್ ಹಾಕ್ತೀವಿ. ಜಾಸ್ತಿ ಜೆಟ್ ಹಾಕಿದ್ರೆ ಸ್ವಲ್ಪ ಪ್ರೆಷರ್ ಕಡಿಮೆ ಆಗುತ್ತೆ. ಹಾಗಾಗಿ ಮಧ್ಯ ಕಾಫಿ ಗಿಡ ಎಲ್ಲ ನೆಟ್ಟಿದ್ದೀವಿ. ಈ ಕಳೆ ತುಂಬ ಬೆಳೆದಿರೋದ್ರಿಂದ ಕಾಫಿ ಗಿಡ ಬೆಳೆದಿರೋದು ಕಾಣೋದಿಲ್ಲ. ಈ ಕಳೆ ಹೊಡಿತೆಲ್ಲ ಹುಷಾರಾಗಿ ಹೊಡಿಬೇಕಾಗತ್ತೆ. ತೋಟದಲ್ಲಿ ಈ ಸಲ ಸ್ವಲ್ಪ ಸೊಳ್ಳೆ ಯಾಕೆ ಜಾಸ್ತಿ ಅಂದರೆ, ಮೊನ್ನೆ ಮಳೆ ಎಲ್ಲ ಬಂತಲ್ಲ, ಸ್ವಲ್ಪ ಹಾಳೆನಲ್ಲೆಲ್ಲ ನೀರು ನಿಂತಿರೋದ್ರಿಂದ ಸ್ವಲ್ಪ ಸೊಳ್ಳೆ ಆಗಿದೆ. ಮೊನ್ನೆ ಮಳೆ ಬರೋವರೆಗೂ ಅಷ್ಟು ಸೊಳ್ಳೆ ಇರಲಿಲ್ಲ, ಮಳೆ ಬಂದ ಮೇಲೆ ಸೊಳ್ಳೆ ಸ್ವಲ್ಪ ಜಾಸ್ತಿ ಆಗಿದೆ. ಮಳೆ ಬರೋಕ್ಕಿಂತ ಮೊದಲು ಅಷ್ಟು ಸೊಳ್ಳೆ ಇರಲಿಲ್ಲ, ಈಗ ಮಳೆ ಬಂದ ಮೇಲೆ ಸ್ವಲ್ಪ ಸೊಳ್ಳೆಗಳೆಲ್ಲ ಜಾಸ್ತಿ ಆಗಿದೆ. ಇನ್ನೊಂದು ಸಲ ತೋಟಕ್ಕೆ ಔಷಧಿ ಹೊಡೆಯೋವರೆಗೂ ಸ್ವಲ್ಪ ಸೊಳ್ಳೆಗಳು ಹಾಗೆ ಇರುತ್ತೆ. ನೋಡಿ, ಈಗ 4 ಜೆಟ್ ಆಯಿತು, ಇನ್ನೂ ಒಂದು 10 ಜೆಟ್ ತೆಗಿಲಿಕ್ಕಿದೆ. ವಾರಕ್ಕೊಂದು 2-3 ಸಲ ಜೆಟ್ಟು ಪ್ಲೇಸಿಂದ ಪ್ಲೇಸ್ ಚೇಂಜ್ ಮಾಡೋದೇ ಸ್ವಲ್ಪ ಕೆಲಸ ಸಿಕ್ಕಾಪಟ್ಟೆ ಆಗುತ್ತೆ. ಓಕೆ, ಜೆಟ್ಟೆಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ನಾವು ಮೋಟ್ರ್ ಆನ್ ಮಾಡೋಣ. ಓಕೆ ಸ್ನೇಹಿತರೆ, ಜೆಟ್ಟು ಎಲ್ಲ ಚೇಂಜ್ ಮಾಡಿ ಆಯಿತು. ಈಗ ಮೋಟ್ರ್ ಆನ್ ಮಾಡೋಣ ಬನ್ನಿ. ಮೊನ್ನೆ ಮೋಟ್ರದ್ದು ಸ್ಟಾರ್ಟ್ರು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸ್ಟಾರ್ಟ್ರ್ ಒಳಗಡೆಯಿಂದನೇ ರಸ್ಟ್ ಬಂದು ಕನೆಕ್ಟ್ ಆಗ್ತಿರಲಿಲ್ಲ. ಅದು ಕನೆಕ್ಟ್ರೆಲ್ಲ ಚೇಂಜ್ ಮಾಡಿಸಿದ್ದೀನಿ. ಅದ್ರ ಮೇಲೆ ಮೋಟ್ರ್ ಆನ್ ಮಾಡಿಲ್ಲ. ಆದರೂ ಏನೋ ಸ್ವಲ್ಪ ಪ್ರಾಬ್ಲಮ್ ಇದೆ, ನೋಡ್ಬೇಕು ಮತ್ತೆ. ನೋಡಿ, ನಮ್ಮದು ಇದು 20 ಅಡಿ ಸುತ್ತ ಹೇಳ್ತಿದೆ ಬಾವಿ. ನೀರು ಸ್ವಲ್ಪ ನೆಲದ ಲೆವೆಲಿಗಿಂತ ಒಂದು 4 ಅಡಿ ಕೆಳಗಿರ್ಬೋದು. ಅಂದರೆ ನೀರು ಹೊಡಿದೆ ಸುಮಾರು ಒಂದು 4-5 ದಿವಸ ಆಯಿತು, ಹಾಗಾಗಿ ಸ್ವಲ್ಪ ನೀರೆಲ್ಲ ಮೇಲೆ ಬಂದಿದೆ. ಸ್ನೇಹಿತರೆ ನೋಡಿ, ಇಲ್ಲಿ ಮೋಟ್ರು ಮೊನ್ನೆ ಹೇಳಿದ್ನಲ್ಲ, ಮೋಟ್ರದ್ದು ಸ್ಟಾರ್ಟ್ರು ಮೊನ್ನೆ ರಿಪೇರಿ ಮಾಡಿಸಿದಂತ. ಎಲ್ಲ ರಿಪೇರಿ ಮಾಡಿದ್ದು ಸ್ವಲ್ಪ ಜೋಡಿಸಿಲ್ಲ, ಎಲ್ಲ ಹಾಗೆ ಬಿಟ್ಟಿದ್ದಾರೆ. ಸ್ವಲ್ಪ ಏನೋ ಕನೆಕ್ಟ್ರು ಸ್ವಲ್ಪ ಸ್ಪಾರ್ಕ್ ಬರ್ತಾ ಇದೆ,
ಅದನ್ನೊಂದು ನಾಳೆ ರೆಡಿ ಮಾಡ್ಕೊಡ್ತೀನಿ. ಈಗ ಸದ್ಯಕ್ಕೆ ನೀರು ಹೊಡಿಲಿಕ್ಕೆ ತೊಂದರೆ ಇಲ್ಲ ಅಂತ ಬಿಟ್ಟು ಹೋಗಿದ್ದಾರೆ. ಸ್ವಲ್ಪ ನೋಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಓಕೆ, ಮೋಟ್ರ್ ಆನ್ ಆಗಿದೆ. ಸ್ನೇಹಿತರೆ, ಹೀಗೆ ನಿಮ್ಮ ಸಪೋರ್ಟ್ ಇರಲಿ. ದಯವಿಟ್ಟು ನನ್ನ ಚಾನಲನ್ನು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನೀರು ಹಾರ್ತಾ ಇದೆ.